ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಯನ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕರ್ನಾಟಕದ ಹಲವು ಭಾಗಗಳಲ್ಲಿ ತಾಪಮಾನ ಏರಿಕೆಯಾಗಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ ಭಾನುವಾರ ಅತಿ ಹೆಚ್ಚು ಅಂದ್ರೆ 43.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರಿನಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ಇದು ನಗರದಲ್ಲಿ ಕಳೆದ 8 ವರ್ಷಗಳಲ್ಲಿ ಅತ್ಯಧಿಕ ತಾಪಮಾನವಾಗಿದೆ. ರಾಯಚೂರಿನಲ್ಲಿ 41.8 ಡಿಗ್ರಿ, ಬಾಗಲಕೋಟೆಯಲ್ಲಿ 41.5 ಡಿಗ್ರಿ ಸೆಲ್ಸಿಯಸ್, ಕೊಪ್ಪಳದಲ್ಲಿ 41.3 ಡಿಗ್ರಿ ಸೆಲ್ಸಿಯಸ್ ಮತ್ತು ವಿಜಯಪುರದಲ್ಲಿ 41 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ವಿಪರೀತ ತಾಪಕ್ಕೆ ಸಿಲುಕಿದ್ದು ಜನರು ಪರದಾಡುವಂತಾಗಿದೆ. ಹವಾಮಾನ ಇಲಾಖೆ ಕೂಡ ರಾಜ್ಯದಲ್ಲಿ ಶುಷ್ಕ ವಾತಾವರಣದ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಪಶ್ಚಿಮ ಭಾಗಗಳಲ್ಲಿ ಬಿಸಿ ಮತ್ತು ಆರ್ದ್ರ ವಾತಾವರಣವು ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳು, ರಾಮನಗರ, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನವು ಕ್ರಮೇಣ 2 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ರಾತ್ರಿ ಬೆಚ್ಚಗಿರುತ್ತದೆ ಎಂದು ಕೂಡ ಹೇಳಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಳಗಾವಿ, ಬೀದರ್, ವಿಜಯನಗರ, ವಿಜಯಪುರ, ಬಾಗಲಕೋಟೆ, ಗದಗ, ಕಲಬುರಗಿ, ಹಾವೇರಿ, ಧಾರವಾಡ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಬೀಸುವ ಮುನ್ಸೂಚನೆ ನೀಡಿದೆ. ಕರ್ನಾಟಕದ ಹಲವಾರು ಭಾಗಗಳಲ್ಲಿ ತಾಪಮಾನ ಗರಿಷ್ಠ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಭೀಕರ ಬರ ಆವರಿಸ್ತಾ ಇದ್ದು, ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಅದರ ಮಧ್ಯದಲ್ಲಿ ಜನರು ಮನೆಯಿಂದ ಹೊರಬರುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಬಿಸಿಲು ಜನರನ್ನ ಕಾಡ್ತಾ ಇದೆ. ಅದರ ಮಧ್ಯದಲ್ಲಿ ಹವಾಮಾನ ಇಲಾಖೆ ಮತ್ತೆ ತಾಪಮಾನ ಏರಿಕೆ ಆಗಬಹುದು ಅನ್ನುವಂತ ಮುನ್ಸೂಚನೆಯನ್ನ ನೀಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭಾನುವಾರ ಅತಿ ಹೆಚ್ಚು ಅಂದರೆ 43.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರಿನಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇನ್ನು ರಾಯಚೂರಿನಲ್ಲಿ 41.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ 41.5 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕೊಪ್ಪಳದಲ್ಲಿ 41.3 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ರೆ ವಿಜಯಪುರದಲ್ಲಿ 41 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ತಾಪಮಾನ ಮತ್ತಷ್ಟು ಏರಿಕೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಪಶ್ಚಿಮ ಭಾಗಗಳಲ್ಲಿ ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾಗಿರುವಂತಹ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಮಂಡ್ಯ, ಹಾಸನ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳಲ್ಲಿ ಗರಿಷ್ಠ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ಗಿಂತ 4 ಡಿಗ್ರಿ ಸೆಲ್ಸಿಯಸ್ ವರೆಗೂ ಏರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಹಾಗಾಗಿ ಜನರು ಹೆಚ್ಚಾಗಿ ತಮ್ಮನ್ನು ತಾವು ಸುರಕ್ಷಿತವಾಗಿ ಇಟ್ಕೊಳ್ಳುವಲ್ಲಿ ಗಮನ ಹರಿಸಬೇಕಿದೆ. ಆದಷ್ಟು ತಂಪು ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬೇಕಾಗಿದೆ. ಎಳ್ನೀರು,
ಜ್ಯೂಸ್ ಇಂತಹ ಮೊರೆ ಹೋಗ್ತಾ ಇರುವಂತಹ ಜನಸಂಖ್ಯೆ ಕೂಡ ಜಾಸ್ತಿ ಇದೆ. ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳನ್ನು ಸೇವಿಸುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ವಿಪರೀತ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗ್ತಾ ಇರೋದ್ರಿಂದ ಉಷ್ಣಾಂಶ ಕೂಡ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವ ಪ್ರಕಾರ ಮುಂದಿನ ದಿನಗಳಲ್ಲಿ ತಾಪಮಾನ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದ್ದು ಬಿಸಿಲ ತಾಪಮಿತಿ ಏರ್ತಾ ಇರುವಂತಹ ಪರಿಣಾಮ ಚುನಾವಣಾ ಪ್ರಚಾರದ ಮೇಲೂ ಬಿದ್ದಿದೆ. ಹೆಚ್ಚುತ್ತಿರುವ ತಾಪಮಾನ ಬಹಿರಂಗ ಪ್ರಚಾರಕ್ಕೆ ಇಳಿದಿರುವ ಅಭ್ಯರ್ಥಿಗಳು ಕಾರ್ಯಕರ್ತರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮಲೆನಾಡಿನಲ್ಲೂ ತಾಪಮಾನ ಗಣನೀಯವಾಗಿ ಏರಿಕೆಯಾಗಿದೆ. ಈಗಾಗಲೇ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ನ ಆಸುಪಾಸಿನಲ್ಲಿದೆ. ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳಲು ಪಕ್ಷದ ಕಾರ್ಯಕರ್ತರಿಗೆ ಕ್ಯಾಪ್ಗಳನ್ನು ವಿತರಿಸಲಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳು ದೂರ ದೂರ ಇವೆ. ರಸ್ತೆಗಳಿಲ್ಲದ ಕಡೆಗಳಲ್ಲಿ ನಡೆದಾಡುವುದು ಅನಿವಾರ್ಯವಾಗಿದೆ. ಹೆಚ್ಚುತ್ತಿರುವ ತಾಪಮಾನ ಪ್ರಚಾರ ಹಾಗೂ ಸಾರ್ವಜನಿಕ ಸಭೆಗಳ ಮೇಲೂ ಪರಿಣಾಮ ಬೀರಿದೆ. ಪ್ರಚಾರದ ವೇಳೆ ನೀರು ಮತ್ತು ಹಣ್ಣುಗಳನ್ನು ಕೊಂಡೊಯ್ತಾ ಇದ್ದಾರೆ. ಅದೇನೇ ಇದ್ರೂ ಈ ಬಾರಿ ಭೀಕರ ಬರದ ನಡುವೆ ತಾಪಮಾನ ಹೆಚ್ಚಳವಾಗಿದ್ದು ಪ್ರಚಾರ ಕಾರ್ಯ ಕೈಗೊಳ್ಳೋದು ಅಭ್ಯರ್ಥಿಗಳಿಗೆ ಸವಾಲಿನ ಕೆಲಸವಾಗಿದೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾನೆ ಇದೆ. ಕೆಲವೊಂದು ಭಾಗಗಳಲ್ಲಿ 40 ಡಿಗ್ರಿ 43 ಡಿಗ್ರಿಯವರೆಗೂ ಕೂಡ ತಾಪಮಾನ ದಾಖಲಾಗ್ತಿದೆ. ಹಾಗಾದ್ರೆ ಈ ಬಿಸಿಲಿನ ಭರಾಟೆಯ ನಡುವೆ ಪ್ರಚಾರದ ಅಬ್ಬರ ಹೇಗಿದೆ? ನಯನ, ಚುನಾವಣೆ ಘೋಷಣೆಯಾಗಿದೆ. ಲೋಕಸಭೆ ಚುನಾವಣೆ ಇಡೀ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಚುನಾವಣೆ. ಹಾಗಾಗಿ ಇಂತಹ ಮಹತ್ವದ ಚುನಾವಣೆಯಲ್ಲಿ ರಾಜಕಾರಣಿಗಳು ಯಾವ ಬಿಸಿಲನ್ನು ನೋಡೋ ಹಾಗಿಲ್ಲ, ಯಾವ ತಾಪವನ್ನು ನೋಡುವ ಹಾಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ಸಹ ಅದರಲ್ಲಿ ರಾಜಕೀಯ ಪಕ್ಷಗಳಿಗೆ, ಅಭ್ಯರ್ಥಿಗಳಿಗೆ ಇದೊಂದು ನಿರ್ಣಾಯಕ ಸಮರ ಆಗಿರೋ ಕಾರಣಕ್ಕಾಗಿ ಅವರು ಎಷ್ಟೇ ಬಿಸಿಲಿದ್ರು, ಎಷ್ಟೇ ತಾಪ ಇದ್ರು, ಏನೇ ಸಮಸ್ಯೆ ಇದ್ರು ಅಂತ ಬಿಸಿಲಿನಲ್ಲಿ ಅಂತ ತಾಪಮಾನದಲ್ಲಿ ಮಾಡ್ಲೇಬೇಕಾಗಿದೆ. ಅದು ಅನಿವಾರ್ಯ ಪರಿಸ್ಥಿತಿ. ಈಗ ಹೇಗೆ ಬೆಂಗಳೂರಿನಲ್ಲೂ ಸಹ ತಾಪಮಾನ ಸರಿಸುಮಾರು ಸಂಜೆ ಹೊತ್ತಿಗೆ ಒಂದು 34 ಬರ್ಬೋದು, ಆದ್ರೆ 34-35 ಬರ್ಬೋದು. ಆದ್ರೆ ಮಧ್ಯಾಹ್ನ ಪೀಕ್ ಟೈಮ್ ಅಲ್ಲಿ ಅಲ್ಲೂ ಸಹ 37-38 ಡಿಗ್ರಿ. ಬೆಂಗಳೂರು ಅಂತ ಊರಲ್ಲೂ ಸಹ ತಣ್ಣನೆಯ ನಗರ ಅಂತ ಹೇಳ್ತಾರಲ್ಲ, ಅಲ್ಲೂ ಸಹ 38-39 ಹೋಗುತ್ತೆ. ಮಲೆನಾಡಲ್ಲೂ ಸಹ 39 ಇದೆ, ಕೆಲವು ಸರಿ 40 ಸಹ ತಲುಪಿದೆ. ಆದ್ರೆ 41 ಆಗಿಲ್ಲ. 41 ಯಾವತ್ತೂ ಬಂದಿರೋ ಒಂದು ಬಾರಿ ಮಾತ್ರ ಇಡೀ ಈ ದಾಖಲೆನಲ್ಲಿ ಕೇವಲ ಒಂದು ಬಾರಿ ಮಾತ್ರ ಶಿವಮೊಗ್ಗದಲ್ಲಿ ತಾಪಮಾನ 41 ಮುಟ್ಟಿದೆ. ಅದು 40 ಹಿಂದೆಲ್ಲ ಆಗಿತ್ತು. ಆದ್ರೆ ಈ ಬಾರಿ ಬಿಸಿಲಿನ ತಾಪಮಾನ ಎಷ್ಟಿದೆ ಅಂತಂದ್ರೆ 39 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಒಂದು ಸಾಮಾನ್ಯ ಟೆಂಪರೇಚರ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ಮಲೆನಾಡಿನಲ್ಲಿ ಕೆಲವು ಸರಿ ಅಂತೂ 40 ಹತ್ತತ್ರ ಸಹ ಟೆಂಪರೇಚರ್ ಹೋಗ್ತಾ ಇದೆ. ಆದ್ರೆ ಇಂತಹ ಬಿಸಿಲಿನಲ್ಲಿಯೂ ಸಹ ರಾಜಕಾರಣಿಗಳು ಪ್ರಚಾರವನ್ನ ಮಾಡ್ಲೇಬೇಕಾಗಿದೆ. ನಿರಂತರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಓಡಾಟವನ್ನ ಮಾಡ್ತಾ ಇದ್ದಾರೆ. ಕೆಲವು ರಾಜಕಾರಣಿಗಳು ಸುಸ್ತಾಗಿ ಆಸ್ಪತ್ರೆಗೆ ದಾಖಲಾದಂತ ಉದಾಹರಣೆನೂ ಇದೆ. ಶಿವಣ್ಣ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಂತ ಅವರ ಪತಿ ಶಿವರಾಜ್ ಕುಮಾರ್ ಈ ರೀತಿ ಬಿಸಿಲಿನ ಕಾರಣದಿಂದಲೇ ಅವರು ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದ್ರು ಮತ್ತೆ ರಿಕವರ್ ಆದ್ರು. ಹಾಗಾಗಿ ಆರೋಗ್ಯದ ಮೇಲೂ ಸಹ ಇದು ಬಹಳ ಪರಿಣಾಮವನ್ನು ಬೀರ್ತಾ ಇದೆ. ಈ ರಾಜಕಾರಣಿಗಳಿಗಂತೂ ಈ ಪ್ರಚಾರ ಮಾಡೋದು ಅನಿವಾರ್ಯ ಆಗಿರೋದ್ರಿಂದ ಅವ್ರು ಎಷ್ಟೇ ಬಿಸಿಲು, ಏನೇ ಟೆಂಪರೇಚರ್ ಎಂತದಿದ್ರು ಸಹ ಅವರು ಪ್ರಚಾರವನ್ನ ಮಾಡ್ಲೇಬೇಕಾಗಿದೆ. ಆದ್ರೆ ರಾಜಕಾರಣಿಗಳು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಹಳಷ್ಟು ಜನ ಬೆಳಗಿನ ಅವಧಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಸರಿಸುಮಾರು 10 ಗಂಟೆ 11 ಗಂಟೆವರೆಗೂ. ನಂತರ ಸಂಜೆ 4 ಗಂಟೆಯಿಂದ 4 ಗಂಟೆ ಅಥವಾ 5 ಗಂಟೆ ನಂತರ ಪ್ರಚಾರವನ್ನ ಆರಂಭ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾದ ಸ್ವಲ್ಪ ಸಮಯವನ್ನು ವ್ಯತ್ಯಾಸ ಮಾಡಿಕೊಂಡು ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ನಯನ, ಓಕೆ, ಮುಂಬರುವ ದಿನಗಳಲ್ಲಿ ಚುನಾವಣಾ ಕಾವು ಕೂಡ ಹೆಚ್ಚಾಗಲಿದೆ. ಅದರ ಜೊತೆಗೆ ಬಿಸಿಲಿನ ಝಳ ಕೂಡ ಹೆಚ್ಚಾಗೋದ್ರಿಂದ ಇಂಥ ಟೈಮ್ನಲ್ಲಿ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸ್ಬೇಕಷ್ಟೇ. ಈ ಚುನಾವಣೆ ಸಂದರ್ಭದಲ್ಲಿ ಬಿಸಿಲು ಇದ್ದೇ ಇರುತ್ತೆ. ಈಗ ರಾಜಕಾರಣಿಗಳು ಹೇಳ್ತೀವಿ, ಯಾರಿಗೆ ಆದ್ರೂ ಸಹ ಬಿಸಿಲು ಪರಿಣಾಮ ಮಾಡೇ ಬರುತ್ತೆ. ಈಗ ಬಿಸಿಲಿದೆ ಅನ್ನೋ ಕಾರಣಕ್ಕಾಗಿ ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಇಲ್ವಾ, ಅಲ್ಲಿ IPL ನಡೀತಾ ಇದೆ, ಒನ್ ಡೇ ನಡೀತಾ ಇದೆ, ಅವರು ಬಿಸಿಲಲ್ಲೇ ಆಟ ಆಡ್ತಾರೆ.
ರಾಜಕಾರಣಿಗಳು ಸಹ ಬಿಸಿಲಲ್ಲೇ ಆಟ ಆಡ್ತಾರೆ, ಬಿಸಿಲಲ್ಲೇ ಪ್ರಚಾರವನ್ನು ಹೋಗ್ಬೇಕಾಗಿದೆ. ಅದ್ರ ಜೊತೆಗೆ ಅವರು ಈ ಬಿಸಿಲಿನ ಕಾವಿನ ಜೊತೆಗೆ ರಾಜಕಾರಣದ ಕಾವು ಸಹ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಸಹ ಅವ್ರು ನೋಡ್ಬೇಕಾಗಿದೆ. ಈಗ ರಾಜಕಾರಣದ ಕಾವು ಅದನ್ನ ಅನುಭವಿಸೋದು ದಿನ ಈಗ ಎಲೆಕ್ಷನ್ ಮುಗಿಯೋವರೆಗೂ, ವೋಟಿಂಗ್ ಆಗೋವರೆಗೂ ಸಹ ಅದನ್ನ ಅವ್ರು ಅನುಭವಿಸ್ತಾರೆ. ಹಾಗಾಗಿ ಬಿಸಿಲಿನ ಕಾವನ್ನ ಹೇಗೆ ಅವಾಯ್ಡ್ ಮಾಡ್ಕೋಬೇಕು, ಹೇಗೆ ಇದರಿಂದ ಬಚಾವ್ ಆಗ್ಬೋದು ಅನ್ನುವಂತ ಯೋಚನೆಯನ್ನ ಬಹುಶಃ ಅವ್ರು ಗಂಭೀರವಾಗಿ ಮಾಡ್ತಾ ಇರ್ತಾರೆ. ಬೆಳಗಿನ ಅವಧಿ ಮತ್ತೆ ಸಂಜೆಯ ಅವಧಿನಲ್ಲಿ ಹೆಚ್ಚು ಪ್ರಚಾರವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿ ಮನೆ ಪ್ರಚಾರ ಏನಿರುತ್ತೆ, ಮನೆ ಭೇಟಿ ಮಾಡೋದು, ನಡೆದುಕೊಂಡು ಹೋಗುವಂಥದ್ದು ಅಥವಾ ವಾಹನ ಜಾಥಾ ಮಾಡುವಂಥದ್ದು, ಈ ತರದ ಪ್ರಚಾರಗಳನ್ನ ಸಂಜೆ ವೇಳೆ ಮತ್ತೆ ಬೆಳಗಿನ ವೇಳೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಸಂದರ್ಭದಲ್ಲಿ ಇಂಡೋರ್ ಕಾರ್ಯಕ್ರಮಗಳನ್ನ, ಸಭೆಗಳನ್ನ ಮತ್ತು ಪೆಂಡಲ್ ಹಾಕಿದಂತ ಜಾಗದಲ್ಲಿ ಸಭೆಗಳನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅವರು ಸಹ ಬಿಸಿಲಿನ ತಾಪಮಾನದಿಂದ ಬಚಾವ್ ಆಗ್ಲಿಕ್ಕೆ ಏನೇನ್ ಮಾಡ್ಬೋದು, ಏನೇನು ಸಾಧ್ಯವೋ ಅವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಯನ. ಓಕೆ, ಇನ್ನೊಂದು ಕಡೆ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಹ್ಯಾಟ್ ಗಳನ್ನ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಹೋಗುವಂತ ಸಂದರ್ಭದಲ್ಲಿ, ಪ್ರಚಾರಕ್ಕೆ ಹೋಗುವಂತ ಮಾರ್ಗದಲ್ಲಿಯೂ ಕೂಡ ರಸ್ತೆಗಳಿಲ್ಲದೆ ಇದ್ರೆ ನಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಹಣ್ಣುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು. ಈಗ ಹ್ಯಾಟ್ಗಳು ಸ್ವಲ್ಪ ಬಿಸಿಲನ್ನ ಅವಾಯ್ಡ್ ಮಾಡುತ್ತೆ. ಒಂದು ರಾಜಕೀಯ ಪಕ್ಷಗಳಿಗೆ 2 ಅಡ್ವಾಂಟೇಜ್ ಇದೆ. ಈ ಹ್ಯಾಟ್ಗಳನ್ನ ವಿತರಣೆ ಮಾಡೋದ್ರಿಂದ ಹ್ಯಾಟ್ಗಳ ಮೂಲಕ ಅವರ ಪಕ್ಷದ ಚಿಹ್ನೆ ಮತ್ತು ಅಭ್ಯರ್ಥಿಯ ಹೆಸರು ಇವೆಲ್ಲವೂ ಸಹ ಪ್ರಚಾರ ಆಗುತ್ತೆ. ಹ್ಯಾಟ್ ಅಥವಾ ಛತ್ರಿ ಇದ್ರೆ ಇಂಥ ಹ್ಯಾಟ್ ಹಾಕೊಂಡಾಗ ಸಹ ಸ್ವಲ್ಪ ಪ್ರಚಾರವನ್ನ ಮಾಡ್ಬೋದು. ಬಿಸಿಲಿನ ಬಾಧೆಯಿಂದ ಸ್ವಲ್ಪನಾದ್ರೂ ಒಂದು ಪರಿಹಾರ ಸಿಕ್ಕಂತೆ ಆಗುತ್ತೆ. ಮತ್ತೆ ಚುನಾವಣಾ ಆಯೋಗ ನೀರನ್ನು ವಿತರಣೆ ಮಾಡ್ಲಿಕ್ಕೆ ಅಥವಾ ಪ್ರಚಾರ ಕಾರ್ಯ ಮಾಡೋರಿಗೆ ನೀರನ್ನು ಕೊಡೋದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ನೀರನ್ನು ಸಹ ರಾಜಕೀಯ ಪಕ್ಷಗಳು ಮತ್ತೆ ಈ ಕಾರ್ಯಕರ್ತರು ನೀರನ್ನ ತಮ್ಮ ಜೊತೆಗೆ ಇಟ್ಕೊತಾ ಇದ್ದಾರೆ. ಮತ್ತೆ ಹಣ್ಣು ಅದರಲ್ಲೂ ಈ ಬಿಸಿಲಿನಿಂದ ಬಚಾವಾಗ್ಲಿಕ್ಕೆ ಸ್ವಲ್ಪ ತಂಪನ್ನ ಮೂಡಿಸ್ಲಿಕ್ಕೆ ಬೇಕಾದಂತ ಹಣ್ಣುಗಳನ್ನ ಈ ಕಾರ್ಯಕರ್ತರು ತಮ್ಮ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಈ ಬಿಸಿಲಿನಿಂದ ಹೊರಗೆ ಬರ್ಲಿಕ್ಕೆ, ಅವಾಯ್ಡ್ ಆಗ್ಲಿಕ್ಕೆ ಇದೊಂದು ಸುಲಭವಾದ ದಾರಿ ಅಂತಾನೆ ಇದೆ ನಯನ. ಓಕೆ, ಹಾಗಾದ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ದಾಖಲೆ ಮಟ್ಟದಲ್ಲಿ ಏರಿಕೆಯಾದ ಬಂಗಾರದ ಬೆಲೆ, ಬಂಗಾರ ಖರೀದಿದಾರರಿಗೆ ಹೆಚ್ಚಾಯಿತು ಆತಂಕ. ಈ ಕುರಿತ ಸುದ್ದಿ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ. ಆ ವಿಡಿಯೋವನ್ನು ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ಆ ಸಮಸ್ಯೆಯನ್ನು ನಾವು ಪ್ರಸಾರ ಮಾಡುತ್ತೇವೆ. ವಾಟ್ಸಪ್ ವರದಿಗಾರ. ಬೆರಳ ತುದಿಯಲ್ಲಿ ಲೋಕಲ್ ಸುದ್ದಿಗಳು, ಆಪ್ನಲ್ಲಿ ಲೈವ್ ನ್ಯೂಸ್ ನೋಡಿ. ದಿನದ 24 ಗಂಟೆಯೂ ವಿನೂತನ ಕಾರ್ಯಕ್ರಮಗಳು. ಕನ್ನಡ ಮೀಡಿಯಂ 24x7 ಆಪ್ ಅನ್ನು ಇಂದೇ ಅಪ್ಡೇಟ್ ಮಾಡಿ. ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ. ಶಿವಮೊಗ್ಗದಲ್ಲಿ ಆರಂಭವಾಗಿದೆ ಬಿಗ್ ಸೇಲ್. ನಿಮ್ಮ ಮನೆಗೆ ಅಗತ್ಯವಾದ ಪೀಠೋಪಕರಣಗಳ ಬಹುದೊಡ್ಡ ಸಂಗ್ರಹ. ಮೀರಾ ಹ್ಯಾಂಡಿಕ್ರಾಫ್ಟ್ ಗ್ರಾಹಕರಿಗೆ ಓಪನಿಂಗ್ ಆಫರ್. ಯಾವುದೇ ವಸ್ತು ಖರೀದಿಯ ಮೇಲೆ 20% ಡಿಸ್ಕೌಂಟ್. ಓರಿಯೆಂಟಲ್ ಸೋಫಾ, ಡಿನ್ನರ್ ಸೆಟ್, ಡಬಲ್ ಸೆಟ್, ಮಿನಿ ಸೋಫಾ, ಕುಶನ್ ದಿವಾನ್, ಡ್ರೆಸ್ಸಿಂಗ್ ಟೇಬಲ್, ಪಾರ್ಟಿಷನ್, ಟಿವಿ ಸ್ಟ್ಯಾಂಡ್, ಕಾರ್ನರ್ ಸ್ಟ್ಯಾಂಡ್, ರಾಕಿಂಗ್ ಚೇರ್, ಗಿಫ್ಟ್ ಐಟಮ್ ಹಾಗೂ ನಿಮ್ಮ ಅಗತ್ಯದ ಪೀಠೋಪಕರಣ ಇಲ್ಲಿ ಲಭ್ಯ. ಕುಶನ್ ವರ್ಕ್ ಸಹ ಮಾಡಿಕೊಡಲಾಗುತ್ತದೆ. ದೊಡ್ಡ ವಸ್ತುಗಳಿಗೆ 20 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಉಚಿತ ಡೋರ್ ಡೆಲಿವರಿ. ಹಿಂದೆ ಭೇಟಿ ಕೊಡಿ. ಮೀರಾ ಹ್ಯಾಂಡಿಕ್ರಾಫ್ಟ್, ಸ್ಕೌಟ್ ಭವನ, ಬಿಎಚ್ ರಸ್ತೆ, ನವಸಂಜೀವಿನಿ ಡಯಾಗ್ನೋಸ್ಟಿಕ್ ಹಿಂಭಾಗ, ಡಿಎಚ್ಒ ಆಫೀಸ್ ಎದುರು, ಶಿವಮೊಗ್ಗ. ಸಂಪರ್ಕಿಸಿ 8279604090.
ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ. ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕಿಡ್ ಹೋಟೆಲ್ನಲ್ಲಿ ಆರಂಭ. ಈ ಅವಕಾಶ ಏಪ್ರಿಲ್ 11ರವರೆಗೆ ಮಾತ್ರ. ಪುರುಷರ, ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು 80%ರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ. ಮಹಿಳೆಯರ ಪೈಜಾಮಾ, ಟಾಪ್ಸ್, ವೆಸ್ಟರ್ನ್ ಔಟ್ಫಿಟ್, ಬ್ರಾ ಅಂಡ್ ಪ್ಯಾಂಟೀಸ್, ಪುರುಷರ ಕಾಟನ್ ಬರ್ಮುಡಾ, ಟೀ ಶರ್ಟ್, ಪುಲ್ಲೋವರ್, ಶರ್ಟ್, ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ. ಪುರುಷರ ಪ್ರೀಮಿಯಂ ಸಿದ್ಧ ಉಡುಪುಗಳು, ಮಹಿಳೆಯರ ಸಿದ್ಧ ಉಡುಪುಗಳು, ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ. ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು, ಪಿಲ್ಲೋ ಕವರ್ಗಳು, ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ. ಹಿಂದೆ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ. ಏಪ್ರಿಲ್ 11ರವರೆಗೆ ಮಾತ್ರ ಅವಕಾಶ. ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ಮಹಾನಗರ ಪಾಲಿಕೆ ಕಚೇರಿ, ಬಿಎಚ್ ರಸ್ತೆ ಎದುರು, ಕುಚಲಕ್ಕಿ ಕೇರಿ ಪಕ್ಕ, ಸಾವರ್ಕರ್ ನಗರ, ಗಾಂಧಿ ಬಜಾರ್ ಪಶ್ಚಿಮ ಭಾಗದಲ್ಲಿ ಶಿವ ಆರ್ಕೇಡ್ ವಾಣಿಜ್ಯ ಮಳಿಗೆಗಳು ಬಾಡಿಗೆಗೆ ದೊರೆಯುತ್ತದೆ. ಸೆಲ್ಲರ್ ಫ್ಲೋರ್ 1250 ಚದರ ಅಡಿ, ಗ್ರೌಂಡ್ ಫ್ಲೋರ್ 900 ಚದರ ಅಡಿ, ಫಸ್ಟ್ ಫ್ಲೋರ್ 1900 ಚದರ ಅಡಿ, ಸೆಕೆಂಡ್ ಫ್ಲೋರ್ 1900 ಚದರ ಅಡಿ, ಥರ್ಡ್ ಫ್ಲೋರ್ ವಾಸದ ಮನೆ ಹಾಗೂ ಪ್ರಾಂಗಣ 700 ಚದರ ಅಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448438203 ಅಥವಾ 9448133692. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸವಿ ಜ್ಯುವೆಲರಿ, ಫ್ರೀಡಂ ಪಾರ್ಕ್ ಹತ್ತಿರ ಶಿವಮೊಗ್ಗ ಮತ್ತು ಅಭಯ ಗೋಲ್ಡ್, ಪೊಲೀಸ್ ಚೌಕಿ, ವಿನೋಬನಗರ, ಶಿವಮೊಗ್ಗ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಯುಗಾದಿ ಚೈತ್ರ ಮಾಸದ ಮೊದಲ ದಿನ. ಯುಗಾದಿಯ ಅರ್ಥ ಯುಗದ ಆದಿ. ಸಂಸ್ಕೃತದ ಯುಗ ಮತ್ತು ಆದಿ ಎಂಬ 2 ಶಬ್ದಗಳಿಂದ ಕೂಡಿದೆ. ಯುಗವೆಂದರೆ ಸೃಷ್ಟಿಯ ಕಾಲಮಾನ, ಆದಿ ಎಂದರೆ ಆರಂಭ ಎಂಬ ಅರ್ಥ. ಯುಗಾದಿಯನ್ನ ಬಡವ ಬಲ್ಲಿದರೆಂಬ ತಾರತಮ್ಯವಿಲ್ಲದೆ ಎಲ್ಲಾ ಹಿಂದೂಗಳು ಆಚರಿಸ್ತಾರೆ. ರೈತರು ಎತ್ತುಗಳನ್ನು ಶೃಂಗರಿಸಿ ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿದ್ರೆ, ವ್ಯಾಪಾರಿಗಳು ಅಂದಿನ ದಿನವೇ ಶುಭ ಕಾರ್ಯವನ್ನ ಮಾಡ್ತಾರೆ. ವರ್ಷದ ಆರಂಭದ ದಿನ ಶುಭ ದಿನವಾದ ಯುಗಾದಿ ಹಿಂದೂ ಪಂಚಾಂಗದ ಪ್ರಥಮ ದಿವಸ. ಹೊಸ ವರ್ಷದ ಆರಂಭೋತ್ಸವ ಮನೆ ಮನೆಗಳಲ್ಲಿ ಸಡಗರ ಸಂಭ್ರಮವನ್ನ ತುಂಬಿಸುತ್ತೆ. ಹಸಿರು ತೋರಣಗಳ ಅಲಂಕಾರ, ಬೇವು ಬೆಲ್ಲ ಮಿಶ್ರಣವನ್ನ ಹಂಚಿ ಸವಿಯುವ ಸಂಪ್ರದಾಯವಿದೆ. ಮುಂದೆ ಬರುವ ಸುಖ ದುಃಖಗಳನ್ನ ಸಮನಾಗಿ ಸ್ವೀಕರಿಸುತ್ತೇವೆ ಎಂಬ ವಾಗ್ದಾನವನ್ನ ಜನರು ತಮಗೆ ತಾವೇ ಕಟ್ಕೊಳ್ತಾರೆ. ಈ ಹಬ್ಬವನ್ನ ಭಾರತದಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಿಸ್ತಾರೆ. ಕರ್ನಾಟಕದಲ್ಲಿ ಯುಗಾದಿ, ಮಹಾರಾಷ್ಟ್ರದಲ್ಲಿ ಗುಡಿಪಾವಡ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಹೊಸ ವರ್ಷದ ಹಬ್ಬವೆಂದು, ಉತ್ತರ ಭಾರತದಲ್ಲಿ ಬೈಸಾಖಿ, ಈ ರೀತಿಯಾಗಿ ಹಲವಾರು ಹೆಸರುಗಳಿಂದ ಆಚರಿಸಲ್ಪಡುತ್ತೆ. ಯುಗಾದಿ ಬಂತು ಅಂದ್ರೆ ಎಲ್ಲೆಡೆಯಲ್ಲಿ ಸಂತೋಷ, ಸಂಭ್ರಮ ತುಂಬಿ ತುಳುಕಿರುತ್ತೆ. ಚೈತ್ರ ಮಾಸದಿಂದ ವಸಂತ ಋತು ಶುರುವಾಗುತ್ತೆ. ವನಗಳೆಲ್ಲ ಚಿಗುರಿ ಹೂ ಬಿಟ್ಟು ಯುಗಾದಿಯ ಹರ್ಷವನ್ನ ಬೀರುತ್ತವೆ. ಎಲ್ಲಿ ನೋಡಿದ್ರೂ ಮರ ಗಿಡ ಬಳ್ಳಿಗಳು ಹಸಿರಾಗಿ ನಳನಳಿಸ್ತವೆ. ಶಿವಮೊಗ್ಗದ ಮಾರುಕಟ್ಟೆಗಳಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹೂವು ಹಣ್ಣು ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ. ಭೀಕರ ಬರದ ನಡುವೆಯೂ ಹಬ್ಬ ಆಚರಣೆಯಲ್ಲಿ ಜನರು ನಿರತರಾಗಿದ್ದಾರೆ. ಶಿವಪ್ಪ ನಾಯ್ಕ ಮಾರುಕಟ್ಟೆ, ಗಾಂಧಿ ಬಜಾರ್,
ಎಪಿಎಂಸಿ, ತರಕಾರಿ ಮಾರುಕಟ್ಟೆ, ಲಕ್ಷ್ಮೀ ಟ್ಯಾಕಿ ಸೇರಿದಂತೆ ಹಲವಾರು ಕಡೆ ವಹಿವಾಟು ಜೋರಾಗಿ ನಡೀತಾ ಇದೆ. ಜನರು ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಹೊಸ ದಾಖಲೆ ಬೆಲೆಯನ್ನ ಪಡೆದಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಇವೆರಡೂ ಲೋಹಗಳಿಗೆ ಭಾರಿ ಬೇಡಿಕೆ ಮುಂದುವರೆದಿದೆ. ಮದುವೆ ಸಮಾರಂಭಗಳ ಸೀಸನ್ ಇದು. ಶುಭ ಸಮಾರಂಭಗಳಿಗೆ ಚಿನ್ನಾಭರಣವು ಅತಿ ಮುಖ್ಯ. ಹಾಗಾಗಿ ಚಿನ್ನ ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಹಿಂದಿಗಿಂತ ದುಬಾರಿಯೇ ಇದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 65,350 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 71,290 ರೂಪಾಯಿ ಆಗಿದೆ. ಈಗಲೇ ಬೆಲೆ ಏರಿಕೆಯಿಂದ ನಲುಗಿ ಹೋಗಿರುವ ಬಡ ಮತ್ತು ಮಧ್ಯಮ ವರ್ಗದವರು ಚಿನ್ನ ಖರೀದಿ ಮಾಡೋದು ಹೇಗೆ ಅಂತ ಚಿಂತಿಸುವಂತಾಗಿದೆ. ಭಾರತದಲ್ಲಿ ಆಭರಣ ಪ್ರಿಯರು ಜಾಸ್ತಿ. ಅದರಲ್ಲೂ ನಮ್ಮ ಪುರಾತನದಿಂದ ಹಿಡಿದು ನಮ್ಮ ಸಂಸ್ಕೃತಿಯಲ್ಲಿ ಚಿನ್ನ ಹಾಗೂ ಬೆಳ್ಳಿಗೆ ಅದರದ್ದೇ ಆದಂಥ ಸ್ಥಾನಮಾನವಿದೆ. ಪ್ರತಿಯೊಂದು ಶುಭ ಸಮಾರಂಭಗಳಿಗೂ ಚಿನ್ನ ಅನ್ನುವಂಥದ್ದು ಬೇಕೇ ಬೇಕು. ಇನ್ನು ಮದುವೆ ಸಮಾರಂಭಗಳಲ್ಲಂತೂ ಚಿನ್ನ ಅನ್ನುವಂಥದ್ದು ಅತ್ಯಂತ ಅಮೂಲ್ಯವಾದಂಥ ವಸ್ತು. ಆದರೆ ಇದೀಗ ಈ ಚಿನ್ನ ಮತ್ತು ಬೆಳ್ಳಿಯನ್ನ ಮುಟ್ಟೋದಕ್ಕೂ ಕೂಡ ಹೆದರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಪ್ರತಿದಿನ ಗಗನಮುಖಿಯಾಗಿ ಇರ್ತಾ ಇದೆ. ಈಗ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 65,000 ರೂಪಾಯಿ ಇದ್ರೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 71,290 ರೂಪಾಯಿ ಇದೆ. ಕಳೆದ 2-3 ವರ್ಷಗಳ ಹಿಂದೆ 40,000 50,000 ಆಸುಪಾಸಿನಲ್ಲಿದ್ದಂತ ಚಿನ್ನದ ಬೆಲೆ ಇದೀಗ ಏಕಾಏಕಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದು, ಜೊತೆಗೆ ಚಿನ್ನದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಚಿನ್ನದ ಬೆಲೆ ಗಗನಮುಖಿಯಾಗಿ ಏರ್ತಾ ಇದೆ. ಹಾಗಾಗಿ ಜನಸಾಮಾನ್ಯರು ಚಿನ್ನವನ್ನ ಹೇಗೆ ಖರೀದಿ ಮಾಡೋದಪ್ಪ, ಮದುವೆ ಸಮಾರಂಭ ಇದೆ ಆದ್ರೆ ಚಿನ್ನವನ್ನ ಖರೀದಿ ಮಾಡೋದು ಹೇಗೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಈ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇನ್ನು ಶ್ರೀಮಂತ ವರ್ಗದವರು ಹೂಡಿಕೆ ಮಾಡೋದಕ್ಕೆ ಚಿನ್ನವೇ ಅತ್ಯಂತ ಅಮೂಲ್ಯವಾದಂಥ ವಸ್ತು, ಅತ್ಯಂತ ಪ್ರಮುಖವಾದಂಥ ವಸ್ತು ಅಂತ ಚಿನ್ನದ ಮೇಲೆ ಹೆಚ್ಚಿನ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಹೂಡಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಚಿನ್ನದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಚಿನ್ನವನ್ನ ಖರೀದಿ ಮಾಡುವಂಥದ್ದು ಬಹಳನೇ ಕಷ್ಟವಾಗ್ತಾ ಇದೆ.
ದಿನಕ್ಕೆ ಚಿನ್ನ ಮತ್ತು ಬೆಳ್ಳಿಯ ದರ ಗಗನಮುಖಿಯಾಗಿ ಏರಿಕೆ ಆಗ್ತಾ ಇರೋದ್ರಿಂದ ಬಡ ಮತ್ತು ಮಧ್ಯಮ ವರ್ಗದವರು ಚಿನ್ನ ಖರೀದಿಗೆ ಹಿಂದೇಟಾಗ್ತಿದ್ದಾರೆ. ಶ್ರೀಮಂತ ವರ್ಗದವರೇನೋ ಹೇಗೋ ಚಿನ್ನವನ್ನ ಖರೀದಿ ಮಾಡ್ತಾರೆ, ಆದ್ರೆ ಬಡವರು ಮಧ್ಯಮ ವರ್ಗದವರು ಏನ್ ಮಾಡಬೇಕು ಅಂತ ಪ್ರಶ್ನೆಯೊಂದು ಎಲ್ಲರಲ್ಲೂ ಮೂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಚಿನ್ನದ ಬೆಲೆ ಗಗನಮುಖಿಯಾಗಿ ಏರಿಕೆ ಆಗ್ತಾ ಇರೋದ್ರಿಂದ ಭಾರತದಲ್ಲೂ ಕೂಡ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 65,000 ರೂಪಾಯಿ ದಾಟಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 71,290 ರೂಪಾಯಿ ಆಗಿದೆ. ಕಳೆದ 3-4 ದಿನಗಳ ಹಿಂದೆ 1 ಗ್ರಾಂಗೆ 7,000 ರೂಪಾಯಿ ಆಸುಪಾಸಿನಲ್ಲಿತ್ತು. ಇದೀಗ 2-3 ದಿನದಲ್ಲೇ ಮತ್ತೆ ಚಿನ್ನದ ಬೆಲೆ ಗಗನಮುಖಿಯಾಗಿ ಏರ್ತಾ ಇದೆ. ಹಾಗಾಗಿ ಚಿನ್ನವನ್ನ ತಗೊಳ್ಬೇಕಾ ಬೇಡ್ವಾ ಅಂತ ಗೃಹಿಣಿಯರು ಕೂಡ ಚಿಂತಿಸ್ತಾ ಇದ್ದಾರೆ. ಏನಾದ್ರೂ ಭಾರತದಲ್ಲಿ ಚಿನ್ನಕ್ಕೆ ತನ್ನದೇ ಆದಂತ ಸ್ಥಾನಮಾನವಿದೆ. ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲೂ ಕೂಡ ಪ್ರತಿಯೊಬ್ಬ ಮಹಿಳೆಗೆ ಚಿನ್ನ ಅನ್ನುವಂಥದ್ದು ಅತ್ಯಂತ ಅಮೂಲ್ಯವಾದಂಥ ವಸ್ತು. ಇತ್ತೀಚಿನ ದಿನಗಳಲ್ಲಿ ಪುರುಷರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನವನ್ನ ಧರಿಸ್ತಾರೆ. ಒಂದ್ ಕಡೆ ಚಿನ್ನವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇರುವಂತದ್ದು, ಇನ್ನೊಂದು ಚಿನ್ನದ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇರುವಂತದ್ದೇ ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ದಿನದಿಂದ ದಿನಕ್ಕೆ ಚಿನ್ನ ಖರೀದಿಯಲ್ಲಿ ಏರಿಕೆ ಆಗ್ತಾ ಇದ್ದು ಬಡ ಮತ್ತು ಮಧ್ಯಮ ವರ್ಗದವರು ಮಾತ್ರ ಹೈರಾಣ ಆಗ್ತಾ ಇದ್ದಾರೆ. ಮದುವೆ ಹತ್ರ ಬರ್ತಾ ಇದೆ, ಮದುವೆ ಸೀಸನ್ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಏರಿಕೆ ಆದ್ರೆ ಹೇಗೆ ನಾವು ಖರೀದಿ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.